ನೀವು ನೋಡ್ತಾ ಇರ್ಬೋದು ಸಾಯ್ಲಿಗೆ ವಧೆ ಯಾಕೆ ಬಿತ್ತು ಅಂತ. ಇವತ್ತು ನಾನು ಸ್ಟುಡಿಯೋ ಸ್ವಲ್ಪ ಜಾಸ್ತಿ ಇರಲಿಲ್ಲ, ಬಿಕಾಸ್ ಸ್ವಲ್ಪ ಹುಷಾರಿರಲಿಲ್ಲ ಅಂತ ನಾನು ಮನೆಗೆ ಬಂದು ನಮ್ಮದು ಗೇಮ್ ಸ್ಟಾರ್ಟ್ ಆಯಿತು. ಅಷ್ಟರಲ್ಲಿ ನನ್ನ ತಂಗಿ ಮಜ್ಜಿಗೆ ಬೀಳಿಸಿದ್ಲು. ಇದು ನಮ್ಮ ಮನೆ ವ್ಯಾಕ್ಯೂಮ್ ಕ್ಲೀನರ್. ಅದಾದಮೇಲೆ ನಮ್ಮ ಗೇಮ್ ಸ್ಟಾರ್ಟ್ ಆಯಿತು. ಗೇಮ್ ತುಂಬ ಸಿಲಿ ಇತ್ತು. ಯಾವುದೋ ಒಂದು ರೀಲ್ ನೋಡಿದ್ದೆ, ಆ ರೀಲ್ ಜೊತೆಗೆ ನಾವು ಇಲ್ಲಿ ಆಟ ಆಡೋಕ್ಕೆ ಸ್ಟಾರ್ಟ್ ಆದ್ವಿ. ಫಸ್ಟ್ ಇವನ್ನ ಸಿಂಪಲ್ ಬೇಸಿಕ್ ಕ್ವಶನ್ ಕೇಳ್ತಾ ಇದ್ದೀನಿ. ಇಲ್ಲಿ ಒಂದು ಪ್ಲೇನಲ್ಲಿ 53 ಇಟ್ಟಿಗೆ ಇರುತ್ತೆ. ಒಂದು ಇಟ್ಟಿಗೆ ಕೆಳಗೆ ಬಿದ್ದೋಗುತ್ತೆ, ಎಷ್ಟು ಮಿಕ್ಕಿದಾವೆ ಅಂತ. प्लेन में से कैसे गिर जाएगी? अब प्लेन क्रैश हो जाएगा क्या? मैं बोर्ड में गिरी है। एक सिंपल मैथ पूछ रही हूँ, उसका आंसर बताओ। एक प्लेन में 53 ईंटें रखी हुई थी, उसमें से एक कहाँ गिर जाती है? नीचे गिर जाती है। ಸೊ ಫೈನಲಿ ಹಂಗೆ ಹಿಂಗೋ ಯೋಚನೆ ಮಾಡಿ ಅವನ ಉತ್ತರಗಳನ್ನ ಹೇಳ್ದ. ಇದಾದ್ಮೇಲೆ ನನ್ನ ತಂಗಿ ಮಜ್ಜಿಗೆ ಬೀಳಿಸೋದ್ರಿಂದ ಅವಳಿಗೆ ನಾವು ಬ್ಯಾಲೆನ್ಸಿಂಗ್ ವರ್ಕ್ ಕೊಟ್ವಿ. ಸೊ ಇದು ಆಟ ಆಡಬೇಕು, ಏನಾದರೂ ನೀನು ಆಟ ಆಡೋಕ್ಕಾಗಲಿಲ್ಲ ಬೀಳಿಸ್ದೆ ಅಂದರೆ ನೀನು ಫೋನ್ ಕ್ಯಾನ್ಸಲ್. ಆ್ಯಂಡ್ ಅದೇನೇ ಆಯಿತು. ಅದಾದಮೇಲೆ ನನ್ನ ತಮ್ಮ ಪಲ್ಟಾ ಮೇಲೆ ಲೈಕ್ ನಾವು ದೋಸೆ ತತ್ತೀವಲ್ಲ ಅದ್ರ ಮೇಲೆ ಎತ್ತಿಬಿಟ್ಟು ಬ್ಯಾಲೆನ್ಸಿಂಗ್ ಮಾಡ್ತೀನಿ ಅಂತ. ಮಮ್ಮಿ 1000 ರೂಪಾಯಿ ಬೆಟ್ ಕಟ್ಟಿದ್ರು, ಅವನಿಗೆ 1000 ರೂಪಾಯಿ ಕೊಟ್ಟು. ನಾನು ಮಮ್ಮಿಗೆ ಹೇಳಿದೆ, ನೀನು ಹಂಗೆ ಮಾಡು ನೋಡೋಣ, ನೀನು ಬ್ಯಾಲೆನ್ಸ್ ಮಾಡ್ತಾ ಇಲ್ವ, ಯಾಕೆ ನಿನ್ನ ಮಗಳಂತೂ ಬೀಳಿಸ್ತಾನೆ ಇದ್ದಾಳೆ. ಸೊ ನಮ್ಮಮ್ಮನೂ ಸಕ್ಸಸ್ಫುಲಿ ವಿನ್ ಆದರು. ಅಷ್ಟರಲ್ಲೇ ಧನುಷ ಬಂದು ಅದೇ ಗೇಮ್ನ ಧನುಷನ ಜೊತೆಗೂ ಆಟ ಆಡೋಣ ಅಂತ ನಾನು ಆಟ ಆಡಿದೆ. ನಾನು ಕೇಳ್ತಾ ಇದ್ದೀನಿ, ನದಿ ಪಾರ್ ಮಾಡಬೇಕು ಒಂದು ಹುಡುಗಿ, ಅದರೊಳಗೆ ಕ್ರಾಕೊಡೈಲ್ಸ್ ಇದ್ದಾವೆ, ಹೆಂಗೆ ಹೋಗ್ತಾಳೆ ಅಂತ ಹೇಳ್ತಾ ಇದ್ದಾಳೆ. ಕ್ರಾಕೊಡೈಲ್ ಬಟ್ಟೆ ಹಾಕೊಂಡು ಸ್ಟಾರ್ಟಿಂಗ್ ಅಲ್ಲಿ ನೀನು ನೋಡಿದಾಗ ಸಾಹಿಲಿಗೆ ವಧೆಯಾಗಿ ಬಿದ್ದಿದ್ದು ಕೆಟ್ಟ ಮಾತಾಡೋದಕ್ಕೆ. ಆ್ಯಂಡ್ ನಮ್ಮದು ಸೆಕೆಂಡ್ ಗೇಮ್ ಸ್ಟಾರ್ಟ್ ಆಯಿತು, ಹಾಟ್ ಚಿಪ್ಸ್. ಸುಲ್ತಾನ್ ಬಂದ್ಬಿಟ್ಟು ಸಾಹಿಲ್ ಹತ್ರ ಕೂತಿದ್ದಾನೆ. ತುಂಬ ರೇರ್ ಸೀನ್ ಇದು. ಸಾಹಿಲ್ ಧನುಷ ಫೋನ್ ಓಪನ್ ಮಾಡಕ್ಕೆ ಟ್ರೈ ಮಾಡ್ತಾನೋ ಅವಳ ವಾಯ್ಸಲ್ಲಿ. ಆಮೇಲೆ ನಾನು ನನ್ನ ತಮ್ಮ ಆಚೆ ಹೊರಟ್ವಿ. ಏನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಮಡಿಕೆ ತರೋಕ್ಕೆ. ಸೆಕೆ ಬಂದಿದ್ದೆ ಆ್ಯಂಡ್ ನನಗೆ ಫ್ರಿಜ್ ನೀರು ಇಷ್ಟ ಆಗಲ್ಲ ಅಂತ ಮಡಿಕೆ ತಗೊಂಬಂದು ತುಂಬಿದ್ದೀನಿ. ಬಟ್ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಯಿತು ನಲ್ಲಿ ಲೀಕ್ ಆಗ್ತಿದೆ ಅಂತ. ಸೊ ನಾಳೆ ಚೇಂಜ್ ಮಾಡಿಸ್ಬೇಕು.